ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಿಟ್ಟು ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು. ನಾನು ಓದಿದ್ರೆ ಹೇಳಿದ್ದೆ, ನಾನು ಮಿನಿ ವ್ಲಾಗ್ಸ್ ಎಲ್ಲ ಹಾಕ್ತಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ನೋಟಿಫಿಕೇಶನ್ ಹೋಗಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ. ಸೊ ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಫಾಲೋ ಮಾಡ್ಬೋದು. ಹಾಗೆ ಮಿನಿ ವ್ಲಾಗ್ಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದ್ದೆಲ್ಲ ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀವಿ. 10 ರೂಪಾಯಿ ತಗೊಂಡ್ರೆ ಸಾಕು. ನೀವು ತುಪ್ಪ ಜಾಸ್ತಿ ಇಷ್ಟಪಡ್ತೀರಂದ್ರೆ ಜಾಸ್ತಿ ಹಾಕೋಬೋದು. ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಎಣ್ಣೆ. ನೆಕ್ಸ್ಟ್ ಈ ಪಲಾವ್ ಎಲ್ಲ ಸೆಟ್ಟಲ್ಲಿ ಹಾಕೋತಾ ಇದ್ದೀವಿ. ಇವಾಗ ಎಷ್ಟು ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀವಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಗೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಹಸಿ ವಾಸನೆ ಹೋಗ್ಬೇಕು, ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಲೋಟ ಅಷ್ಟು ಕಾಯಲ್ಲಿ ಹಾಕೋತಾ ಇದ್ದೀವಿ. ನಿಮಗೆ ಕಾಯಲ್ಲಿ ಸಿಗಲಿಲ್ಲ ಅಂದರೆ ನಾರ್ಮಲ್ ವಾಟರ್ ಹಾಕೋಬೋದು. ಹಾಗೆ ನಾವು 1 ಲೋಟ ಅಷ್ಟು ಕಾಯಲ್ಲಿ ಹಾಕೋದ್ರಿಂದ 1 ಲೋಟ ಅಷ್ಟು ಮಾಮೂಲಿ ವಾಟರ್ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಗರಂ ಮಸಾಲೆ ಹಾಕೋತಾ ಇದ್ದೀವಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಇಲ್ಲಿ ನೋಡ್ಬೋದು, ನೀರು ಕೂಡ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ಅಕ್ಕಿ ಹಾಕ್ತಾ ಇದ್ದೀವಿ. ಇವಾಗ ಅಕ್ಕಿ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 3 ವೀಲ್ ತೊಗೊಳ್ಳಿ. ಫೈನಲಾಗಿ ಗೀ ರೈಸ್ 3 ಕೂಗಾಗಿದೆ. ಅದಕ್ಕೆ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಮ್ಮನೆ ಸ್ವಲ್ಪ ಇದೇನು ವೈಟ್ ರೈಸ್ ಕಣಗೈತಲ್ಲ ಅಂತಂತಾರೆ. ವೈಟ್ ರೈಸ್ ಇದು ಗೀ ರೈಸಲ್ಲಿ ಗಮ್ಮಂತಿಲ್ಲ ಮಾತ್ರವೇ. ಸೊ ಇದು ರೆಡಿ ಆಗಿದೆ. ಇನ್ನೇನು ಪನ್ನೀರ್ ಗ್ರೇವಿ ಕೂಡ ರೆಡಿ ಆಗುತ್ತೆ. ಸೊ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಪನ್ನೀರ್ ಗ್ರೇವಿ ಮಾಡೋಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ 4 ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4 ಗೋಡಂಬಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕ್ರೀಮಿಯಾಗಿ ಬರಲಿ ಅಂತ. ಅರಿಶಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಚಕ್ಕೆ ಲವಂಗ ಆ್ಯಡ್ ಮಾಡ್ತಾ ಇದ್ದೀನಿ. 1-2 ಆದರೆ ಸಾಕು, ಜಾಸ್ತಿ ಬೇಡ. 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ. ಸೊ ಗೈಸ್, ಇವಾಗ ನಾನು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 1 ಪ್ಯಾಕೆಟ್ ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನ ಇವಾಗ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಕಟ್ ಮಾಡ್ತಾಯಿದ್ದೀರ ನಮ್ಮ ನನಗೆ ಪನ್ನೀರ್ ಅಷ್ಟು ಇಷ್ಟ ಇಲ್ವಾ? ಪನ್ನೀರು ಅಕ್ಕಿಯಾಗಿ ತಿನ್ನೋಕ್ಕಾಗಲ್ಲ ಅಲ್ವಾ? ಸ್ವಲ್ಪ ಅಷ್ಟೇ. ಸೊ ಇಲ್ಲಿ ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿದೆ. ಕತ್ತಲು ಕಟ್ ಮಾಡಬೇಕು. ಆ ಕಡೆ ಫುಲ್ ಗಟ್ಟಿ ಹೋಗಿದೆ. ಫೈನಲಾಗಿ ಪನ್ನೀರ್ ಕಟ್ ಮಾಡ್ಕೊಂಡಿದ್ದಾಗಿದೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಂಡು ಇವಾಗ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀವಿ. ಪನ್ನೀರ್ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಆಗಿದೆ. ಇವಾಗ ತಟ್ಟೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀವಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಪಲಾವ್ ಎಲೆ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಬಟಾಣಿ ಬೇಯಿಸ್ಕೊಂಡಿದ್ದೀವಿ. ಅದೇ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಟೈಮಲ್ಲಿ ಪನ್ನೀರ್ ಹಾಕೋತಾ ಇದ್ದೀನಿ. ನಾವೇನು ಫ್ರೈ ಮಾಡ್ಕೊಂಡಿದ್ದೀವೋ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಪೂರಿ, ಚಪಾತಿ, ರೊಟ್ಟಿ ಬೇಕಾದ್ರೆ ಕಾಂಬಿನೇಷನ್ ಮಾಡ್ಬೋದು. ಅದಕ್ಕೆ ಗೀ ರೈಸ್ ಮಾಡಿದ್ದೀವಿ.
ಸೊ ನೋಡ್ಬೋದು ಯಾವ ರೀತಿ ಕುದೀತಿದೆ ಅಂತ. ಸೊ ಒಂದ್ಸಲ ಮಿಕ್ಸ್ ಮಾಡಿ ನೋಡೋಣ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಗೈಸ್ ಬನ್ನಿ ನಮ್ಮ ಅಣ್ಣನ ಕೇಳೋಣ ಟೇಸ್ಟ್ ಹೆಂಗಿತ್ತು ಅಂತ. ನಾನು ವೀಡಿಯೋ ಮಾಡೋದಕ್ಕೆ ಅವ್ನು ತಿಂದೇ ಬಿಟ್ಟಿದ್ದ. ಸ್ವಲ್ಪ ಬರ್ತಾ ಧ್ರುವ ಹೆಂಗಿತ್ತಾ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಬೆಳಗ್ಗೆ ಕನ್ಫ್ಯೂಷನ್ ಇತ್ತು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಒಳ್ಳೆ ಚೆನ್ನಾಗೈತೆ ಅಂತ ಹೇಳ್ತಾವೆ ನಮ್ಮ ಅಣ್ಣ. ನಾವು ಟೇಸ್ಟ್ ಮಾಡೋಣ. ಇಲ್ಲಿ ನಮ್ಮ ಅಮ್ಮ ಹಾಕೊಡ್ತಾವ್ರು ನನಗೆ. ಸೊ ಇಲ್ಲಿ ಅಮ್ಮ ಸರ್ವ್ ಮಾಡ್ತಾ ಇದ್ದಾರೆ. ಗೀ ರೈಸ್ ಆಲ್ರೆಡಿ ಹಾಕಿದ್ದಾರೆ. ನೆಕ್ಸ್ಟ್ ಇವಾಗ ಪನ್ನೀರ್ ಗ್ರೇವಿ ಹಾಕ್ತಾ ಇದ್ದಾರೆ. ಸೊ ಫೈನಲಾಗಿ ರೆಡಿಯಾಗಿದೆ ಗೀ ರೈಸ್ ಮತ್ತು ಪನ್ನೀರ್ ಗ್ರೇವಿ. ನೀವು ಟ್ರೈ ಮಾಡಿ, ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಮ್ಮ ಹೆಂಗೈತೆ? ಚೆನ್ನಾಗೈತೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಚೆನ್ನಾಗೈತೆ, ಇಷ್ಟ ಆಯಿತು. ನಾನು ಹೆಂಗೆ ಬರ್ತಿದ್ದೋ ಅಂತ ನಾನು ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂದೈತೆ. ಚೆನ್ನಾಗಿತ್ತಾ? ಟೇಸ್ಟ್ ಎಲ್ಲ ಚೆನ್ನಾಗೈತೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದರೆ ಸ್ಟೀಲ್ ಐಟಮ್ ತೊಗೋಬೇಕಾಗಿತ್ತು. ಅಂದರೆ ಸ್ಪೂನು ಅದೆಲ್ಲ ಬೇಕಾಗಿತ್ತು. ಹಾಗೆ ಒಂದೆರಡು ಬಾಕ್ಸ್ ತೊಗೊಂಡೆ ನಾನು. ಸೊ ನೆಕ್ಸ್ಟ್ ಫ್ಲೋರ್ ತೋರಿಸ್ತೀನಿ ಯಾವ ಬಾಕ್ಸ್ ತೊಗೊಂಡೆ ಏನೋ ಅಂತ. ಇಲ್ಲೆಲ್ಲ ಚೊಂಬೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿತ್ತು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾವು ಚಿಕ್ಕವರಿದ್ದಾಗಿಂದ ಇದೇ ಅಂಗಡಿಗೆ ಬರೋದು. ಸೇಮ್ ಆವಾಗ ಹೆಂಗಿದೋ ಇವಾಗಲೂ ಹಂಗೆ ಇದೆ.